ನಮಸ್ಕಾರ. ನನ್ನ ಹೆಸರು ಓಂಕಾರ ಪ್ರಸಾದ್ ಅಂತ. ನಾನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಹಾಗೂ ಕೈಗಾರಿಕೋದ್ಯಮಿ. ಇವತ್ತೊಂದು ವಿಡಿಯೋ ನೋಡಿದೆ ನಾನು. ಯಾರು ಮಾತಾಡೋದು ಅಂದರೆ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷಿಣಿ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿಯವರು ನಮ್ಮ ಲಿಂಗಾಯತರ ಬಗ್ಗೆ ಮಾತಾಡಿದ್ದಾರೆ. ಯಾವ ರೀತಿ ಮಾತಾಡಿದ್ದಾರೆ ಅಂದರೆ, ಆ ಮಾತುಗಳನ್ನ ಕೇಳಿದ್ರೆ ಇವರೇ ಲಿಂಗಾಯತ ಧರ್ಮದ ಹುಟ್ಟು ಹೇಗೆ ಅನ್ನೋದನ್ನು ಬರೆದಿರೋರು. ಬಸವಣ್ಣವರೆಲ್ಲ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋಕ್ಕೆ ಇವರೇ ಮಾಡಿದವ್ರಂಗೆ ಹೇಳ್ತಾರೆ. ಎಲ್ಲರನ್ನೂ ಶೂದ್ರನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಬಸವಣ್ಣವರು ಲಿಂಗಾಯತ ಧರ್ಮ ಮಾಡಿದ್ರು. ಇರ್ಬೋದು, ಇಲ್ಲ ಅಂತ ಯಾರು ಹೇಳಿಲ್ವಲ್ಲ. ನೀವ್ಯಾಕೆ ಪದೇ ಪದೇ ಶೂದ್ರು 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 ಅಂತ ನಿಮ್ಮ ಮಾತಲ್ಲಿ ಹತ್ತತಿ ಹೇಳಿದಿರಿ? ನಾವ್ಯಾಕೆ ನಿಮ್ಮ ಮೇಲೆ ಅನ್ಟಚಬಲ್ ಆಗಿ ಕೊಡಬಾರ್ದು? ಇವರು ನಮ್ಮ ಜಾತಿ ನಿಂದನೆ ಮಾಡ್ತಿದ್ದಾರೆ. ಶೂದ್ರು ಶೂದ್ರು ಅಂತೇಳಿ ಪದೇ ಪದೇ ಹೇಳಿ ನಮ್ಮ ಜಾತಿ ನಿಂದನೆ ಮಾಡ್ತೀವಿ. ನಾವು ಶೂದ್ರು ಅಂತ ನೀವು ಹೇಳಿದಿರಲ್ಲ, ನಾವ್ಯಾಕೆ ನಿಮ್ಮ ಮೇಲೆ ಜಾತಿ ನಿಂದನೆ ಕೇಸ್ ಕೊಡಬಾರ್ದು ಹೇಳಿ? ನೀವು ಬೈದಿರಲ್ಲ ನಮಗೆ ಶೂದ್ರು ಶೂದ್ರು ಅಂತ. ಆಮೇಲೆ ಈ ಬಸವಣ್ಣವ್ರು ಹೆಂಗೆ ಮಾಡಿದ್ರು ಲಿಂಗಾಯತ ಧರ್ಮ ಅನ್ನೋದು ನಿಮ್ಗೆ ಯಾರು ಹೇಳ್ಕೊಟ್ರು? ಏನು ಬಸವಣ್ಣವ್ರು ಬಂದು ಕನಸಲ್ಲಿ ಬಂದು ಹೇಳಿದ್ರ ನಿಮಗೆ ನಾನು ಇದ್ದಿದ್ದ ಜಾತಿಯವ್ರು ಸೇರಿಸ್ಕೊಂಡು ನಾನು ಲಿಂಗಾಯತ ಧರ್ಮ ಮಾಡಿದ್ದೀನಿ ಅಂತ? ಏನ್ರಿ ಮಾತಾಡ್ತೀರಿ? ನಿಮಗೆ ಯಾಕೆ ನಮ್ಮ ಧರ್ಮದ ವಿಷಯ? ಅವನು ಯಾವನೋ ತಪ್ಪು ಮಾಡಿದರೆ, ಲಿಂಗಾಯತರಲ್ಲಿ ಯಾವನೋ ತಪ್ಪು ಮಾಡಿದರೆ ಅದಕ್ಕೆ ಲಿಂಗಾಯತ ಧರ್ಮನ ಯಾಕೆ ಹೊಣೆ ಮಾಡ್ತೀರಿ ನೀವು? ಲಿಂಗಾಯತ ಧರ್ಮಕ್ಕೂ ಅವ್ನು ಮಾಡೋ ತಪ್ಪು ಏನ್ರಿ ಇದೆ? ಒಬ್ರಿಗೊಬ್ರಿಗೆ ಏನಾದ್ರು ಇದೇನು ರೀ? ಅವ್ನು ಮಾಡೋ ತಪ್ಪು ಶಿಕ್ಷೆ ಅನುಭವಿಸ್ತಾನೆ. ಅವ್ನು ತಗೊಂಡು ನೇಣು ಹಾಕಿ, ನಾವೇನಾದ್ರು ಜಾತಿಯವ್ರು ಬಂದಿದ್ದೀವ ಸಪೋರ್ಟು, ಅವ್ನಿಗೆ ನೇಣು ಹಾಕ್ಬೇಡಿ, ಅವ್ನು ಶಿಕ್ಷೆ ಕೊಟ್ಬಿಡಿ ಅಂತ ನಾವೇನಾದ್ರು ಹೇಳಿದ್ದೀವ? ನೀವು ಯಾಕೆ ಬಾಯಿ ಬಂದ ಮಾತಾಡ್ತೀರಿ ರೀ? ಮೇಡಮ್, ನಿಮಗೆ ಆಯೋಗದ ಅಧ್ಯಕ್ಷ ಕೊಟ್ಟಿರೋದು ಜನಗಳ ಸೇವೆ ಮಾಡಲಿ ಅಂತ. ಆ ಧರ್ಮ ಈ ಧರ್ಮನ ಎತ್ಕೊಂಡು ಬೋಯ್ರಿ ಅಂತೆಲ್ಲ ಹೇಳಿರೋದು ನಿಮಗೆ ಅರ್ಥ ಆಯ್ತಾ? ಅದ್ರಲ್ಲಿ ಏನು ಹೇಳಿದ್ರಿ? ನಾವು ಗ್ರೇಟ್ ಅಂತ ಹೇಳಿದೀವಂತೆ. ನಿಮ್ಮ ಮುಂದೆ ಬಂದು ಹೇಳಿದ್ವನ್ರಿ ನಾವು ಗ್ರೇಟು ಅಂತ. ರೀ, ನಾವು ಗ್ರೇಟ್ ಯಾಕಂಡ್ರಿ? ಲಿಂಗ ರೂಪದಲ್ಲಿ ಇಡೀ ಭೂಮಿನ ಪೂಜೆ ಮಾಡ್ತೀವಿ ನಾವು, ವಿಶ್ವನ ಪೂಜೆ ಮಾಡೋರು ನಾವು, ಗೊತ್ತಾಯ್ತಾ? ನಾವು ಸಕಲ ಪ್ರಾಣಿಗಳಿಗೆ ಲೇಸನ್ನು ಬಯಸುವವರು ನಾವು ಗ್ರೇಟ್ ಯಾಕಂಡ್ರಿ? ವೀರಶೈವ ಧರ್ಮ ಲಿಂಗಾಯತ ಧರ್ಮ ಗ್ರೇಟೆ. ಅದು ನಾವು ಹೆಂಗೆ ನಮ್ಮ ಹಿನ್ನೆಲೆ ನೀವು ಹೇಳಕ್ಕೆ ನೀವ್ಯಾರು? ಹುಷಾರ್. ಇನ್ನೊಂದು ಸತಿ ಲಿಂಗಾಯತ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಕಿತ್ತಾಡಿದ್ರಿ, ನಿಮ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ರೀ. MLAಗಳೇ 35 ಜನ MLA ಇದ್ದೀರಿ ಕಾಂಗ್ರೆಸ್ಸಲ್ಲಿ. ಇವ ಅಮ್ಮನ ಇಟ್ಕೊಂಡಿದ್ದೀರಲ್ರಿ, ನಿಮ್ಮ ಜಾತಿ ಬೈತವಳೆ ಕಣ್ರಿ. ಅಮ್ಮ ಓಡಿಸ್ರಿ, ಕಿತ್ತವಳನ್ನ ಸಿದ್ದರಾಮಯ್ಯನವ್ರಿಗೆ ಹೇಳ್ಬಿಟ್ಟು ವಜಾ ಮಾಡಿಸ್ರಿ ಅವಳನ್ನ. ಏನು ಅಮ್ಮ ಬಾಯಿ ಬಂದ ಮಾತಾಡೋದು? ಅದಕ್ಕೊಂದು ಮಿತಿ ಬೇಡವನ್ರಿ? ನಿಮ್ಗೆ ಕೇಳಿದ್ರೆ ಏನೂ ಆಗೋದಿಲ್ವಾ? ನೀವೆಂಥವ್ರಿ ನೀವೇನು ನರಸತ್ತ MLAಗಳನ್ರಿ ನೀವು? ನಿಮ್ಗೆ ಗೊತ್ತಾಗೋದಿಲ್ವಾ? ನಮ್ಮ ಧರ್ಮದ ಬಗ್ಗೆ ಯಾರೇ ಮಾತಾಡಿದ್ರು ನಾವೆಲ್ಲ ಒಂದಾಗಬೇಕು, ಖಂಡಿಸಬೇಕು, ಮಾತಾಡಿದವ್ರಿಗೆ ಶಿಕ್ಷೆ ಕೊಡಬೇಕು. ಕಲ್ತ್ಕೊಳ್ಳಿ ಎಲ್ಲರೂ. ಜೈ ನಮಸ್ತೆ, ಜೈ ಬಸವ.